ಚೆಲುವೆ ನೀನು ಇವಾಗ ತಾನೇ ಕುಕ್ಕೆ ಸುಬ್ರಹ್ಮಣ್ಯೇಶ್ವರಕ್ಕೆ ಬಂದಿದ್ದೀವಿ. ಸೊ ಬನ್ನಿ ದರ್ಶನಕ್ಕೆ ಹೋಗೋಣ ಬನ್ನಿ. ನನ್ನ ಹುಡುಗಿ ಕನ್ನಡತಿ ಸಹನೆ ಕರುಣೆ ಇವಳ ನೀತಿ ನನ್ನ ಹುಡುಗಿ. ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಡೇ 2. ನಾವು ಇವತ್ತು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಬೇಕು. ಸೊ ಇವಾಗ ಟಿಫನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ರೆಡಿಯಾಗಿ. ಇವಾಗ ಬನ್ನಿ ಹೋಗಿ ಟಿಫನ್ ಮಾಡಿ ಆಮೇಲೆ ನಂತರ ದರ್ಶನಕ್ಕೆ ಹೋಗುವ, ಓಕೆನಾ? ಬಾಯ್ ಬಾಯ್. ಸೊ ಇವಾಗ ಹೋಟ್ಲಿಗೆ ಬಂದಿದ್ದೀವಿ. ನಾನು ಸೆಟ್ ದೋಸೆ ಆರ್ಡ್ರ್ ಮಾಡಿದ್ದೆ. ಸೊ ಮಸಾಲೆ ದೋಸೆ ಮತ್ತು ಇಡ್ಲಿ ವಡೆ ಪಲಾವ್ ಎಲ್ಲ ತಿಂತಾಯಿದ್ದಾರೆ. ಚೆನ್ನಾಗಿರ್ತದ ನೆನೆ ಮೊಟ್ಟೆ ಬಾಸ್. ಇವಾಗ ನಾವು ಬಾಹುಬಲಿ ಬೆಟ್ಟ ನೋಡೋಕೆ ಹೋಗ್ತಾ ಇದ್ದೀವಿ. ಫುಲ್ ಮಳೆ ಅಂದರೆ ಮಳೆ. ನಿಧಾನ ಮೆಟ್ಲು ಜಾರ್ಬಿಟ್ಟದು. ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಮಳೆ ವಾತಾವರಣ ಹೆಂಗೈತೆ ಅಂತ ನೀನು ಫಸ್ಟ್ ಖರ್ಚಿಪ್ ತೆಗ್ದಕ್ಕು ನೋಡಿ ಹೆಂಗೆ ಕಾಣ್ತಿದ್ಯಾ. ಅಂತೂ ಇಂತೂ ಬಾಹುಬಲಿ ಬೆಟ್ಟಕ್ಕೆ ಬಂದ್ವಿ. ಫುಲ್ ನೆಂದೋದಿ ಛತ್ರ ಇದ್ರೂ ಫುಲ್ ಮಳೆ ಬರ್ತಿದೆ ನೋಡಿ. ಫುಲ್ಲು ನೇಚರ್, ಫುಲ್ ಮಳೆ ಅಂದರೆ ಮಳೆ. ಇದೇ ಬಾಹುಬಲಿ ಬೆಟ್ಟ. ಹೇಳಿ ಇವಾಗ ಎಲ್ಲೈತಾ ಇದ್ದೀವಿ, ಅಲ್ಲಿ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ ಗಾಡೀಲಿ. ಈಗ ಸೌತಡ್ಕ ಮಹಾಗಣಪತಿ ಟೆಂಪಲ್ಗೆ ಬಂದಿದ್ದೀವಿ. ನೋಡಿ ಮಳೆ ಬರ್ತಿದೆ. ಬನ್ನಿ ಇವಾಗ ಟೆಂಪಲ್ನ ತೋರಿಸ್ತೀನಿ. ಕಾಯಕಾಧೀನ ವಿಗ್ರಹಾಯ ಗಂಗಾ ಜಲ ಪ್ರಣಯವತೆ ಗೌರಿ ಸ್ತನಂದನಾಯ ಗೌರಿ ಹೃದಯ ನಂದನಾಯ. ರೂಮ್ನ ಚೆಕ್ಔಟ್ ಮಾಡಿ ಇವಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ಮೇಲೆ ಸಿಗುವ. ಇವಾಗ ತಾನೇ ಕುಕ್ಕೆ ಸುಬ್ರಹ್ಮಣ್ಯೇಶ್ವರಕ್ಕೆ ಬಂದಿದ್ದೀವಿ. ಸೊ ಇವಾಗ ಲಗೇಜ್ನೆಲ್ಲ ಇಟ್ಬಿಟ್ಟು ಬನ್ನಿ ದರ್ಶನಕ್ಕೆ ಹೋಗೋಣ ಬನ್ನಿ. ಈಗ ತಾನೇ ಕುಕ್ಕೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಬಂದಾಯಿತು. ಫುಲ್ಲು ಮಳೆ ಅಂದರೆ ಮಳೆ. ಒಳಗಡೆ ವೀಡಿಯೋ ಕ್ಲಿಪ್ಪಿಂಗ್ಸ್ಗಳು ತಗೊಳಗಿರಲಿಲ್ಲ, ಅದಕ್ಕೆ ತೊಗೊಂಡಿಲ್ಲ. ಸೊ ಇವಾಗ ತೋರಿಸ್ತೀನಿ ವೆದರ್ ಹೆಂಗೈತೆ ಅಂತ ನೋಡಿ. ಫುಲ್ಲು ಹೆಂಗಿದೆ ನೇಚರು ಯಪ್ಪ. ಇವಾಗ ಇನ್ನೊಂದು ಟೆಂಪಲ್ಗೆ ಹೋಗ್ತಾ ಇದ್ವಿ. ಇಲ್ಲೇ ಕುಕ್ಕೆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಹತ್ರನೇ ಇರುವ ಆದಿಶೇಷ ಟೆಂಪಲ್ಗೆ ಹೋಗ್ತಾ ಇದ್ವಿ. ಅಲ್ಲೇನು ಮೇಡಮ್? ಹೌದು. ಅಂತೂ ಇಂತೂ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು, ಮಳೆ ಇದ್ರೂ. ಸೊ ಬನ್ನಿ ಇವಾಗ ಟೆಂಪಲ್ಗೆ ಹೋಗುವ. ಅದನ್ನಾದ್ರೂ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ದರ್ಶನ ಮುಗಿಸಿ ಪ್ರಸಾದನ ತಿಂದು ಹೊಡ್ತಾ ಇರೋದೆ ಮೈಸೂರಿಗೆ. ಸೊ ಬನ್ನಿ ಹೋಗುವ. ಈ ಮಳೆಯಲ್ಲೂ ಹೆಂಗೆ ಆಡ್ತಾವಳು ನೋಡು. ಸ್ನೇಹಿತರ ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು. ಬಟ್ ಮಳೆ ಒಂದು ಬೇಜಾರು. ಹೌದು, ದರ್ಶನ ಎಲ್ಲ ಚೆನ್ನಾಗಾಯಿತು, ತುಂಬ ಚೆನ್ನಾಗಿತ್ತು ದರ್ಶನ ಮಾತ್ರ. ಧರ್ಮಸ್ಥಳದಲ್ಲೂ ಅಷ್ಟೇ, ಕುಕ್ಕೆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದಲ್ಲೂ ಅಷ್ಟೇ ದರ್ಶನ ಚೆನ್ನಾಗಾಯಿತು. ಇಲ್ಲಿ ನಾವಿಬ್ರು ಮಾಡೋದಿರೋದು ಕಾಣಿಸ್ತೈತೆ ನೋಡು. ಫುಲ್ ನೀರು ಅಯ್ಯಪ್ಪ. ನೋಡಿ ಎಲ್ಲ ಫುಲ್ಲು ನೀರು. ಅಂಗಡಿಗಳು ಎಲ್ಲ ಚೆನ್ನಾಗೈತೆ. ಒಳ್ಳೆ ಮಕ್ಳು ಥರ ನೀರಲ್ಲಿ ಆಟ ಆಡ್ಕೊಂಡು ಅಲ್ವಾ? ನೀರಲ್ಲಿ ಹೊಂಟೋಗ್ಬೋದಪ್ಪ. ನೆನೆದೇ ಇಲ್ಲ. ಒಳೆನಾ
ಈ ಕಡೆ ನೋಡಿ, ಇಲ್ಲಿ ನೋಡಿ. ಫುಲ್ ಒಡೆ ಒಡೆ ನೋಡಿ ಹೆಂಗಿದೆ ವೆದರ್ ಮಾತ್ರ ಯಪ್ಪ ಸಖತ್ತಾಗಿದೆ. ಆದಿಶೇಷ ದೇವಸ್ಥಾನಕ್ಕೆ ಹೋಗಿದ್ವಿ, ಆದರೆ ಟೈಮಿಂಗ್ಸು ಆಗಿದೆ ಅಂದ್ಬಿಟ್ಟು ಟೆಂಪಲ್ನ ಕ್ಲೋಸ್ ಮಾಡಿದರು. ಸೊ ಅದಕ್ಕೋಸ್ಕರ ದರ್ಶನ ಆಗಲಿಲ್ಲ. ಇನ್ನು ಬೆಳಗ್ಗೆನೇ ಅಂತ ಓಪನ್ ಮಾಡೋದು ದೇವಸ್ಥಾನನ. ಸೊ ನಮ್ಗೆ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ನಾವು ಮೈಸೂರಿಗೆ ಹೊರಡಬೇಕಲ್ವ. ಯಕ್ಷಗಾನ ದರ್ಶನ ಆಗಿದೆ. ವೆದರ್ಗೂ ಅದಕ್ಕೂ ಯಪ್ಪ ಎರಡು ಕಣ್ಣು ಸಾಲ್ತಾ ಇಲ್ಲ ವೆದರ್ಗೆ, ಅಷ್ಟು ಸಖತ್ತಾಗಿದೆ ಮಾತ್ರ ನೇಚರ್ ಎಲ್ಲ. ಇಲ್ಲಿ ನೋಡಿ ನಮ್ಮ ಈಶ್ವರನ ಸ್ಥಾಪಿಸಿದ್ದಾರೆ. ಈಶ್ವರ ಮತ್ತು ನಂದಿ ಸಕ್ಕತ್ತಾಗಿದೆ ಮಾತ್ರ. ನೇಚರ್ ಮಧ್ಯದಲ್ಲಿರೋದು ನೋಡಿ, ವಾವ್ ಸಕ್ಕತ್ತಾಗೈತೆ. ಎರಡು ಕಣ್ಣು ಮಾತ್ರ ಸಾಲ್ತಾನೆ ಇಲ್ಲ ಅಂದ್ಕೊಳ್ಳಿ, ಸಕ್ಕತ್ತಾಗಿದೆ. ಅಷ್ಟು ಬ್ಯೂಟಿಫುಲ್ ಆಗಿದೆ ನೇಚರ್ ಮಾತ್ರ. ನನಗಂತೂ ಸಖತ್ ಖುಷಿ ಆಗ್ತೈತೆ. ಫುಲ್ ಎಲ್ಲ ನೋಡಿ ಗ್ರೀನರಿ ಮಧ್ಯೆ ದೇವ್ರಿರೋದಲ್ವ, ಸಕ್ಕತ್ತಾಗಿದೆ. ಇಲ್ಲಿ ಇವಾಗ ನೋಡಿದ್ರಲ್ಲ ಈಶ್ವರ ಅವ್ರದ್ದು ಸ್ಟ್ಯಾಚು ಇತ್ತಲ್ಲ, ಈಶ್ವರ ನಂದಿ ಯಕ್ಷಗಾನ ಎಲ್ಲ ಇಟ್ಟಿದ್ರಲ್ಲ, ಸೊ ಅದನ್ನು ನೋಡೋಣ ಅಂತ ಬಂದ್ವಿ ಇಲ್ಲಿ. ಸೊ ಇವಾಗ ನೋಡಿಕೊಂಡು ಹೊರಡ್ತಾ ಇದ್ವಿ. ಹೋಗಿ ಊಟ ಗೀಟ ಮಾಡಿಕೊಂಡು ಇವಾಗ ಹೊರಡೋದೆ ಮೈಸೂರಿಗೆ ನಾವು. ಸೊ 2 ದಿನ ಹೇಗೋಯ್ತು ಅನ್ನೋದೇ ಗೊತ್ತಿಲ್ಲ. ಧರ್ಮಸ್ಥಳಕ್ಕೆ ಬಂದು ಒಳ್ಳೆ ನೆಮ್ಮದಿ ಥರ ಅನ್ನಿಸ್ತೈತೆ. ಸೊ ತುಂಬ ಖುಷಿ ಆಗ್ತೈತೆ. ಧರ್ಮಸ್ಥಳದಲ್ಲಾಗಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಾಗಲಿ ಚೆನ್ನಾಗಿತ್ತು. ಪ್ರಸಾದ ಎಲ್ಲ ತಿನ್ಕೊಂಡು ಬಂದ್ವಿ. ಸೊ ಇವಾಗ ಮೈಸೂರಿಗೆ ಹೋಗಿ ಹೊರಡಬೇಕು. ಸೊ ಬಸ್ ಹತ್ತಕ್ಕೆ ದರ್ಶನ ಎಲ್ಲ ಚೆನ್ನಾಗಾಯಿತು. ಇವಾಗ ಲಗೇಜ್ ಎತ್ಕೊಂಡು ಹೊಡ್ತಾ ಇರೋದೆ ಬಸ್ ಸ್ಟ್ಯಾಂಡ್ಗೆ, ಬಸ್ ಹತ್ತಕ್ಕೆ. ಇಲ್ಲೇ ಬಸ್ಗಳು ಬರ್ತವೆ. ಸೊ ಬಸ್ ಹತ್ಕೊಂಡು ಮೈಸೂರಿಗೆ ಹೋಗೋದೆ.